ನಾನು ಹಾಕಿರೋದು ಐ ಫೆಲ್ಟ್ ಲೈಕ್ ಇಟ್ ಇಸ್ ಪ್ರಿಟಿ ನೈಸ್ ಅಂತ ಅನಿಸ್ತಿದೆ. ಸೊ ಗೈಸ್ ಫೈನಲಿ ನನ್ನ ಏರೋಬಿಕ್ ಸೆಷನ್ ಇವಾಗ ಮುಗೀತು. ಯಾರ್ಯಾರು ಈ ಬುಕ್ಕನ್ನು ಓದಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಅಲ್ಲ ಇವಾಗ ಈ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಮನುಷ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಸ್ಟ್ ಟೈಮ್ ಏರೋಬಿಕ್ಸ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಇನ್ ಸೊಸೈಟಿ. ನಮ್ಮ ಟ್ರೈನರ್ನ ಕೇಳಿದಾಗ ಅದಕ್ಕೆ ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಐ ಥಾಟ್ ಓಕೆ ಐ ಜಸ್ಟ್ ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆನ್ ಮೈ ಓನ್ ಅಂತ ಹೇಳ್ಬಿಟ್ಟು. It's like I'm taking few days of gaps so that I can come back stronger with my content ಅಂತ ಹೇಳ್ಬಿಟ್ಟು. It's like ಪೂರಾ ಬರ್ನ್ಔಟ್ ಆಗ್ಬಿಟ್ಟಿದೆ. ಆ್ಯಂಡ್ ಶಿಫ್ಟಿಂಗ್ ಆದಮೇಲೆ ನಾವು ಸಾರ್ಟ್ ಮಾಡಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಈಗ ಹೋಗುವ. ಏರೋಬಿಕ್ಸ್ ರೂಮಲ್ಲಿ ಸ್ವಲ್ಪ ಲೈಟ್ ಕಮ್ಮಿ ಇತ್ತು, ಸೊ ಅಡ್ಜಸ್ಟ್ ವಿತ್ ದ ಕ್ವಾಲಿಟಿ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಏರೋಬಿಕ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ಮೂವ್ ಆಗ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಗೈಸ್ ಫೈನಲಿ ನನ್ನ ಏರೋಬಿಕ್ಸ್ ಸೆಷನ್ ಇವಾಗ ಮುಗೀತು. ಸೊ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆ್ಯಕ್ಚುಲಿ ಸ್ವೆಟ್ ಆದ. ಐ ಡಿಂಟ್ ಥಿಂಕ್ ದಟ್ ಇಟ್ಸ್ ಗೋಣ ಬಿ ಲೈಕ್ ದಟ್ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಜಿಮ್ ಸೆಷನ್ ಸ್ಟಾರ್ಟ್ ಮಾಡಬೇಕು. ಇಟ್ ಇಸ್ ಆಲ್ಸೋ ವೆರಿ ಪೀಸ್ಫುಲ್. ಸೊ ಇವತ್ತು ಏನು ವರ್ಕೌಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾರೆ. ಹಳೆಬೀಡು ಅಲ್ಲ, ನಾವು ಬೇಲೂರು. ಸೊ ಗೈಸ್ ನನಗೆ ಏರೋಬಿಕ್ಸ್ ಕ್ಲಾಸಲ್ಲಿ ಒಬ್ಬರು ಪರಿಚಯ ಆದರು. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿ? ಆಶ್ರಯ ಗೌಡ. ನನಗೆ ಅವ್ರ ಹೆಸರು ಕರೆಕ್ಟಾಗಿ ಬರಲಿಲ್ಲ. ಸೊ ಇವಾಗ ಏರೋಬಿಕ್ಸ್ ಕ್ಲಾಸ್ ಮುಗಿಸ್ಕೊಂಡು ಈಗ ಜಿಮ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅವ್ರ ಹತ್ರ ಏನೋ ಡಿಸ್ಕಷನ್ ಆಗ್ತದೆ. ಗೈಸ್ ಇವಾಗ ಮನೆಗೆ ಬಂದು ಈ ಬುಕ್ಕಲ್ಲಿ ಇವತ್ತೇನೇನು ಮಾಡ್ಬೇಕಂತೆಲ್ಲ ಬರೀತಾ ಇದ್ದೀನಿ. ಆ್ಯಂಡ್ ಈ ಬುಕ್ಕು ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ದೆನ್ ಅದು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದೆ ಚರ್ಚ್ ಸ್ಟ್ರೀಟ್ಗೆ. ಸೊ ಅಲ್ಲಿ ಐ ಬಾಟ್ ದಿಸ್ ಬುಕ್. ಸೊ ಐ ವಾಂಟ್ ಸ್ಟಾರ್ಟ್ ರೀಡಿಂಗ್ ದಿಸ್ ಆಲ್ಸೋ. ಯಾರ್ಯಾರು ಈ ಬುಕ್ಕನ್ನು ಓದಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಸೊ ಗೈಸ್ ನಂದೊಂದು ಹಳೆ ಜಾಕೆಟ್ ಸಿಕ್ತು. ನಮ್ಮಪ್ಪ ಅದನ್ನ ಹಾಕೊಂಡು ಟ್ರೈ ಮಾಡ್ತಿದ್ರು. ನೋಡಿ ಯಾವ ರೇಂಜಿಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಮಾಮ ನೋಡ್ಬರ್ರಿ ಇಲ್ಲಿ ತೋರಿಸ್ರಿ ಅಪ್ಪಾಜಿ. ಮಾಮಂಗೆ ತೋರಿಸ್ರಿ. ಸೊ ನಾನೇ ಇದನ್ನ ಹಾಕೊಂಡೆ ಇಲ್ಲ, ಹಾಕೋಬೇಕು ಅಂತ ತಗೊಂಡಿದ್ದು. ಚಳಿ ಜಾಸ್ತಿ ಆಗುತ್ತೆ ಅಂತ. ಆಕ್ಚುಲಿ ಸಕದಾಗ ಕಾಣಿಸ್ತಿದೆ. ಅಪ್ಪಾಜಿ ನೀವ್ ಈ ತರ ಕಲರ್ದು ಶರ್ಟ್ ತಗೋಬೇಕಣಪ್ಪ, ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ನಮ್ಮಪ್ಪ ಫುಲ್ ಕೋರಿಯನ್ ಮ್ಯಾನ್ ತರ ಕಾಣಿಸ್ತಿದ್ದಾರೆ. ಬ್ಲ್ಯಾಕ್ ಮ್ಯಾನ್. ಸೊ ಇವಾಗ ನನಗೆ ಆಕ್ಚುಲಿ ಹ್ಯಾಂಗರಿಗೆ ಹಾಕೋದಕ್ಕೆ ಅಮ್ಮ ಮತ್ತೆ ಅಪ್ಪ ಇಬ್ರು ಹೆಲ್ಪ್ ಮಾಡ್ತಿದ್ರು. ಸೊ ಒಂದ್ ಸ್ವಲ್ಪ ಕ್ಲಿಯರ್ ಆಯ್ತು. ಎಕ್ಸ್ಟ್ರಾ 24 ಹ್ಯಾಂಗರ್ಸ್ ತಂದಿದ್ರು, ಎಲ್ಲ ಖಾಲಿ ಆಯ್ತು ಗೈಸ್. ಅಷ್ಟು ಹ್ಯಾಂಗರ್ಗಳಿಗೆ ಹಾಕಿದೀವಿ ಅಲ್ಲಿ ಮತ್ತೆ ಇಲ್ಲಿ. ಹಿಂದಕ್ಕೆ ಹಾಕಿರೋದು ಬೇರೆ ಹ್ಯಾಂಗರ್ ಹಾಕ್ಬೇಕು ಅದಕ್ಕೆ ರೀ. ಗೈಸ್ ಜಾಕೆಟ್ ನಂಬರ್ 2. ನಮ್ಮಪ್ಪ ಫುಲ್ ಜಾದೂ ತರ ಕಾಣಿಸ್ತವ್ರೆ. ಅಪ್ಪಾಜಿ ಜಾದೂ ಅಂದ್ರಿ. ಸೊ ಇರೋವರ ಜಾಕೆಟ್ಸ್ ಎಲ್ಲ ಸಿಕ್ತಿದೆ. ನಾನು ಇದನ್ನ ಹಾಕೊಂಡು ಮುಚ್ಚೋಗ್ತೀನಿ. ನಮ್ಮ ಅಪ್ಪನೇ ಮುಚ್ಚೋಗ್ತಾ ಇದಾರೆ ನೋಡಿ ಅಲ್ವಾ. ಚಳಿ ಹಾಕೋಬಹುದು ಅಷ್ಟೇ. ನೀವೆಲ್ಲಿ ಚಳಿಲೂ ಮನೇಲೆಲ್ಲ ತಿರುಗ್ತೀರಾ. ಸೊ ಇವಾಗ ನಮ್ಮ ಅಮ್ಮಂಗೆ ಇನ್ನೊಂದು ಜಾಕೆಟ್ ಸಿಕ್ಕಿದೆ. ಸೊ ಇದನ್ನ ಸರೋಜಿನಿ ನಗರಲ್ಲಿ ತಗೊಂಡಿದ್ದು, ಗ್ರೀನ್ ಕಲರ್. ಎಷ್ಟು ಚೆನ್ನಾಗಿ ಗೊತ್ತಿಲ್ಲೋ ಗೊತ್ತಿಲ್ಲ. ಅದನ್ನ ಹಾಕೊಂಡು ನೀವು ತೋರ್ಸಮ್ಮ ಹೆಂಗ್ ಕಾಣಿಸುತ್ತೆ ಅಂತ. ನಮ್ಮ ಅಮ್ಮನೂ ಮುಚ್ಚೋಗ್ತಾರೆ ಇದ್ರಲ್ಲಿ ನೋಡಿ ಬೇಕಂದ್ರೆ. ಫುಲ್ ದೊಡ್ಡದದು. ನೀವು ಅಪ್ಪಾಜಿ ಇಬ್ಬರು ಹೊರಳಾಗಿರ್ಬೋದು. ಅಷ್ಟು ದೊಡ್ಡದಿದೆ ನೋಡ್ರಿ. ಫುಲ್ ಮುಚ್ಚೋಯ್ತು, ಅಮ್ಮನೇ ಮುಚ್ಚೋಯ್ತು. ನಿಮಗೆ ಒಂದೊಂದ್ಸಲ ಬೆಡ್ಶೀಟು ತಗೊಂಡು ಹೋಗಾಗಲ್ವಲ್ಲ ಹೊರಗಡೆ, ಅವಾಗ ಇದನ್ನ ಎತ್ಕೊಂಡು ಹೋಗ್ಬಿಡ್ರಿ. ಸೂಪರ್ ಆಗಿರುತ್ತೆ ಬೆಡ್ಶೀಟ್. ಇನ್ನೂ ಒಂದ್ ಕೈ ಹಾಕ್ಬೇಕು ನಂದ. ಅದು XXL XXL ಅದು. ಸರಿ ಆಯ್ತು ಇಟ್ರಿ ಹೋಗ್ಲಿ. ಗೈಸ್ ಇವಾಗ ಮನೆಗೆ ಬಂದು ಪಲಾವ್ ತಿಂತಾ ಇದ್ದೀನಿ. ಪಲಾವ್, ಮೊಸರು, ಉಪ್ಪಿನಕಾಯಿ ಮತ್ತು ಎಂತ ನಿಪ್ಪಟ್ಟು. ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದಾರೆ. ನಿಪ್ಪಟ್ಟು ಮತ್ತು ಚಿರೋಟಿ 2 ಮಾಡಿಟ್ಟಿದ್ದಾರೆ. ಸೊ ಗೈಸ್ ಇವಾಗ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ, ನಮ್ಮದು ಆ್ಯಕ್ಚುಲಿ ಮನೆಗೆ ನಾನು ಹೇಳಿದ್ನಲ್ಲ, ನಾನು ಏನು ಸೋಫಾ ತರಿಸ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ಸೋಫಾಗೆ ಅಂತ ಹೇಳ್ಬಿಟ್ಟು ಒಂದು ಮೆಜರ್ಮೆಂಟ್ ಎಲ್ಲ ತೊಗೊಂಡೋದ್ರು ಈ ಸ್ಪೇಸಲ್ಲಿ. ಬಿಕಾಸ್ ಕರೆಕ್ಟಾಗಿ ಹಿಂಗಾಗತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ನಮ್ಮ ಡೈನಿಂಗ್ ಟೇಬಲ್ ಏನಿದೆ, ಸೊ ಇದನ್ನು ರಿಪ್ಲೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಬಂದು ಮೆಜರ್ಮೆಂಟ್ ತೊಗೊಂಡೋಗ್ರು. ನಾನು ಇವೆಂಟ್ಸಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ, ಯಾವ ಥರ ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಬೇಸಿಕಲಿ ಒಬ್ರನ್ನ ಕರೆಸಿ ಅವ್ರ ಕೈಲೇ ಮಾಡಿಸಿರೋದು. ಸೊ ಅವರು ನಮಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ಡ್ ಆಗಿ ಮಾಡಿ ಕೊಡ್ತಾರೆ. ಬಿಕಾಸ್ ನಾನು, ನೀವು ನೋಡಿರ್ಬೋದು, ರಾಯಲ್ಗೆಲ್ಲ ಹೋಗಿ ನಾನು ನೋಡ್ಕೊ ಬಂದಿದ್ದೆ. ಯಾವುದು ನನಗೆ ಅಷ್ಟು ಲೈಕ್ ಸ್ಯಾಟಿಸ್ಫೈಯಿಂಗ್ ಆಗಿರಲಿಲ್ಲ ಅಲ್ಲ ಅಮ್ಮ. ಯಾವ್ದು ನೋಡಿದ್ರೆ ಏನೋ ಒಂಚೂರು ಕಮ್ಮಿ ಇದೆ ಅನಿಸ್ತಿತ್ತಲ್ವಾ. ಸೊ ಹಾಗಾಗಿ ನಮಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ. ಐ ಡೋಂಟ್ ನೋ ಹೌ ಲಾಂಗ್ ಐಮ್ ಗೋಣ ಕೀಪ್ ಇಟ್, ಬಟ್ ದೆನ್
ಇಲ್ಲಿ ಎಲ್ಲಿ ತನಕ ಈ ಮನೇಲಿ ಇರ್ತೀವಿ ಅಲ್ಲಿ ತನಕ ಅದಿರಲಿ ಅಂತ ಹೇಳ್ಬಿಟ್ಟು. ಸೊ ನೋಡು ಯಾವ ಥರ ಏನಾಗುತ್ತೆ ಅಂತ. ಇವಾಗ ನಾನು ಮತ್ತು ಅಮ್ಮ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇನ್ನು ಫ್ಯೂ ಡೇಸಲ್ಲಿ ನಮ್ಮೂರಲ್ಲಿ ಜಾತ್ರೆ ಇದೆ. ಸೊ ಹಾಗಾಗಿ ನಾನೊಂದು ನೆಕ್ ಪೀಸ್ ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಹಾಗೆ ಚಿಕ್ಕಪೇಟೆಯಲ್ಲಿ ಇನ್ನೇನೇನು ತೊಗೋಬೋದು ನೋಡೋಣ. ನಮ್ಮ ಅಮ್ಮಂಗೆ ಒಂದೆರಡು ಚೂಡಿದಾರೆಲ್ಲ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಸೊ ಆ ಚೂಡಿದಾರ್ಗೆ ಪ್ಯಾಂಟು ದುಪ್ಪಟ್ಟೆ ಏನೇನೋ ಬೇಕು ಅಂತಿದ್ರು ಅಮ್ಮ. ಸೊ ಹಾಗಾಗಿ ಅದಕ್ಕೆ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ನಾನು ನಮ್ಮಮ್ಮಂಗೆ ಹೇಳಿದೆ ಮೆಟ್ರೋಲ್ ಬರೋದು ಬೇಡ ಅಂತ. ನಮ್ಮಮ್ಮ ಕೇಳಲಿಲ್ಲ. ಇವತ್ತು ಒಂದೊಂದು ಅಜಗಜ ಅಂತ ಅಲ್ಲ, ಎಲ್ಲೋ ಹೇಳ್ಕೊಬೇಕಿತ್ತು, ಎಲ್ಲೋ ಹೇಳ್ಕೊಂಡ್ವಿ, ಮತ್ತಿನ್ನೆಲ್ಲೋ ಹೋಗ್ಬೇಕಿತ್ತು, ಎಲ್ಲೋ ಬಂದ್ವಿ. ಸೊ ಅಲ್ಲಿದ್ದವ್ರು ನನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಧನುಶ್ರೀ ಮೇಡಮ್ ಅಲ್ಲಿ ಎಲ್ಲೋ ಹೋಗ್ತಿರೋದು ಅಂತ ಕೇಳಿದ್ರು. ಆಮೇಲೆ ಬೇರೆ ಕಡೆ ಎಕ್ಸಿಟ್ ಆಗಬೇಕು, ಇದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಸೊ ತೋರಿಸಿ ಬೇರೆ ಕಡೆ ಹೋಗ್ಬೇಕು. ಸೊ ಗೈಸ್, ಇವಾಗ ಆನ್ ದ ವೇ 1 ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಯ್ತು. ನಮ್ಮಮ್ಮ ನನ್ನ ಮಾತು ಕೇಳಲ್ಲ. ಇವಾಗ ಈ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀವಿ. ಲಿಟ್ರಲಿ ನಮ್ಮಮ್ಮ ನೋಡಿ ಮುಂದಗಡೆ ಓಡೋಗ್ತಾರೆ ನನ್ನ ಕೈಗೆ ಬ್ಯಾಗ್ ಕೊಟ್ಬಿಟ್ಟು. ಈಗ ಲೆಟ್ಸ್ ಗೋ. ಇನ್ನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಶಾಪ್ ಬಂದ್ಬಿಟ್ಟು 9 o'clock ಕ್ಲೋಸ್ ಆಗುತ್ತೆ. ನಾವು ಇವಾಗ 8:40 ಆಗ್ತಿದೆ. ಇವಾಗ ಓಡ್ತಾ ಇದ್ದೀವಿ ಇಲ್ಲಿಂದ. ಸೊ ದಿಸ್ ಈಸ್ ದ ಥಿಂಗ್ ಗೈಸ್. ಎಲ್ಲಾದರೂ ಜಾಗ ಗೊತ್ತಿಲ್ಲದಿದ್ದಾಗ ಡೈರೆಕ್ಟಾಗಿ ಆಟೋ ಬುಕ್ ಮಾಡ್ಕೊಂಡು ಬನ್ನಿ. ನಿಮ್ಮಮ್ಮ ಹೇಳಿದ್ರು ಕೇಳ್ದಂಗೆ ಆಟೋ ಬುಕ್ ಮಾಡ್ಕೊಂಡೇ ಬನ್ನಿ. ಇವಾಗ ಅಂತೂ ಇಂತೂ ಆ್ಯಕ್ಚುಲ್ ಸ್ಟ್ರೀಟಿಗೆ ಬಂದ್ವಿ. ಎಲ್ಲಿ ಹೋಗ್ಬೇಕಿತ್ತು ಅಲ್ಲಿಗೆ. ಇನ್ನೇನೊಂದು 100 meters ಹೋದರೆ ನಮಗೆ ಶಾಪ್ ಸಿಗುತ್ತೆ, ಥ್ಯಾಂಕ್ ಗಾಡ್. ಆ್ಯಂಡ್ ನಮ್ಮಮ್ಮ ತರಕಾರಿಲ್ಲ ಹಣ್ಣೇನೋ ತೊಗೋಬೇಕಿತ್ತಂತೆ. ಸೊ ಅದನ್ನ ಆಮೇಲೆ ತೊಗೋಣ, ಬಿಕಾಸ್ ಇಲ್ಲಿ ಶಾಪ್ ಕ್ಲೋಸ್ ಆಗ್ಬಿಡುತ್ತಲ್ಲ ಹಾಗಾಗಿ. ಸೊ ಲೆಟ್ಸ್ ಗೋ ಗೈಸ್. ಸೊ ತುಂಬ ದಿನ ಆಗಿದ್ದು ಚಿಕ್ಕಪೇಟೆಗೆ ಹೋಗಿ. ಚಿಕ್ಕಪೇಟೆಗೆ ಬರೋದೇ ಬಿಟ್ಬಿಟ್ಟಿದ್ದೆ, ಬಿಕಾಸ್ ಈ ಕ್ರೌಡಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ದೆನ್ ಇಲ್ಲಿ ಚೆನ್ನಾಗಿರೋ ಐಟಮ್ ಸಿಗುತ್ತೆ ಅಂತಂದರೆ ವೈ ನಾಟ್. ಈ ಕಡೆ ತಿರುಗು. ಜಾಸ್ತಿ ಅನಿಸಿದೆ ಇಲ್ಲ, ಚೆನ್ನಾಗಿ ಕಾಣ್ತಾ ಇದೆ, ಸೂಪರ್ ಆಯ್ತು, ಕೊಳ್ಳು ತುಂಬ ಇದೆ. ಸರ್ ಇದ್ರದ್ದು ಇಯರಿಂಗ್ಸ್ ಇದೆಯಾ? ಸೂಟ್ ಆಗ್ತಿದೆ ನನಗೆ. ಡಲ್ ಹೊಡಿತಲ್ವ ನನ್ನ ಮೇಲೆ? ಇಲ್ಲ ಗೈಸ್, ನಿಮಗೇನು ಅನಿಸ್ತಿದೆ? ಡಲ್ ಹೊಡಿಸ್ತೀವಿ, ಹೊಡಿತಿದೆ ಅನಿಸ್ತೀವಿ, ಅಥವಾ ಚೆನ್ನಾಗಿ ಕಾಣಿಸ್ತಿದ್ಯಾ? ನನಗೆ ಇಯರಿಂಗ್ಸ್ ಅಷ್ಟು ಗ್ರೇಟ್ ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ಐ ವಾಸ್ ಕನ್ಫ್ಯೂಸ್ಡ್. ಹಂಗಾಗಿ ತೊಗೊಳಕ್ಕೆ ಹೋಗಲಿಲ್ಲ ಇದನ್ನು. ಸೊ ಗೈಸ್, ಇಲ್ಲಿ ಜ್ಯುವೆಲ್ರಿಗಳು ನೋಡಿ, ಇಲ್ಲಿ ನೋಡಿ ತಾಳಿ ಕೂಡ ಇದೆ, ತಾಳಿ ಥರದ್ದೆಲ್ಲ. ಆ್ಯಂಡ್ ನನಗೆ ಇನ್ನೊಂದು ಪೀಸ್ ಇಷ್ಟ ಆಯಿತು, ದೊಡ್ಡದು. ಈ ಪೀಸು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಆ್ಯಂಡ್ ಅದು ಬಿಟ್ಟು ಈ ಪೀಸ್ಗಳೆಲ್ಲ ನೋಡಿ ಗೈಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ವೆರಿ ಬ್ಯೂಟಿಫುಲ್. ಬಟ್ ಈ ಥರದ್ದು ನಾನು ಹಾಕಲ್ಲ, ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ. ಆ್ಯಂಡ್ ಅದು ಬಿಟ್ಟು ಐ ಆಲ್ಸೋ ಲೈಕ್ ದಿಸ್ ಪೀಸ್. ಇದು ಚೆನ್ನಾಗಿದೆ ಅನ್ನಿಸ್ತು, ಮೇಲ್ಗಡೆ ಸೆಟ್ಟು. ನೀವು ಹೇಳಿದ್ರೆ ಮತ್ತೆ ಬರ್ತೀನಿ ತಗೊಳ್ಳೋದಕ್ಕೆ. ಆ್ಯಕ್ಚುಲಿ ಎಲ್ಲದೂ ಅದ್ರ ಇದರಲ್ಲೇ ತುಂಬ ಯೂನಿಕ್ ಆಗಿದೆ. ಇದು ಚೆನ್ನಾಗಿದೆ ನೋಡಿ. ಇದು ಕೆಳಗಡೆ ಪೀಸ್ ತುಂಬ ಯೂನಿಕ್ ಡಿಸೈನ್ ಇದೆ. ಇಲ್ಲೂ ಒಂದಷ್ಟಿದೆ, ಬಟ್ ದಿಸ್ ಇಸ್ ನಾಟ್ ಮೈ ಟೈಪ್ ಆಫ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ಬಟ್ ದೆನ್ ನಾನು ಹಾಕಿರೋದು ಐ ಫೆಲ್ ಲೈಕ್ ಇಟ್ ಇಸ್ ಪ್ರಿಟಿ ನೈಸ್ ಅಂತ ಅನ್ನಿಸ್ತಿದೆ. ಇದು ಮೇ ಬಿ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ನೋಡುವ. ಸೊ ದಿಸ್ ಇದು ಇನ್ನೊಂದು ಪೀಸು, ಬಟ್ ಇದು ತುಂಬ ದೊಡ್ಡದಾಯಿತು ನನ್ನ ನೆಕ್ಕಿಗೆ, ಹಂಗಾಗಿ ಇದಾಗಲ್ಲ ಅನಿಸುತ್ತೆ. ಐ ಡೋಂಟ್ ನೋ ವಾಟ್ ಟು ಬೈ. ಅದು ಚೆನ್ನಾಗಿತ್ತು ಅನ್ನಿಸ್ತು, ಬಟ್ ದೆನ್ 100% ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ತುಂಬ ದೊಡ್ಡದಿದೆ ಅಂತ ಚುಚ್ಚುತ್ತಾ ಇದೆ. ಸೊ ಐ ಡೋಂಟ್ ಥಿಂಕ್ ಅಲ್ಲಿ ಗೋ ಫಾರ್ ದಿಸ್. ಅದೇ ಜಾಸ್ತಿ ಹೊತ್ತು ಹಾಕೋಣಕ್ಕಾಗಲ್ಲ. ಜಾಸ್ತಿ ಇಷ್ಟು ಒಂದು ಪೀಸಿಗಾ? ಪೇರ್ ಸೊ ಇದು 1015 ನನಗೆ ಚೆನ್ನಾಗಿದೆ ಅನ್ನಿಸ್ತು. ಹಾಕೊಳ್ಳೋದು ಹೆಂಗೆ? ಚಿಕ್ಕದಾಗಲ್ವಾ? ಸೈಜ್ ಕೊಡ್ತಾರೆ ಬೇರೆದು. ಸ್ವಲ್ಪ ಚಿಕ್ಕದಾಗಲ್ಲ ಸೈಜ್ ದೊಡ್ಡದಿಸ್ಕ. ಇದಾಗಲ್ಲ ಇಲ್ಲ. ಅದು ಇದು ದೊಡ್ಡದಿಲ್ವಾ? ದೊಡ್ಡದಿದೆ, ಬಟ್ ತುಂಬಾ ದೊಡ್ಡದಾಗುತ್ತೆ ಅನ್ಸುತ್ತೆ ನಿಮಗೆ. ಇಲ್ಲ ಇಲ್ಲ, ನಡೆಯುತ್ತೆ. ನಡೆಯುತ್ತಾ? ನೋಡಿ ಒಂದು ಸ್ವಲ್ಪ. ಇಷ್ಟು ಹಾಕ್ತೀನಿ ಸರ್, ಇಷ್ಟು ಬೇಕು. ಅಷ್ಟು ಬೇಕು ತುಂಬಾ ಲೂಸ್ ಆಗಲಿಲ್ವಾ? ಇಲ್ಲ ಸರಿ ಇದೆ. ಗೈಸ್, ಆ ಕಲರಲ್ಲಿ ಸಿಗಲಿಲ್ಲ, ಗ್ರೀನಲ್ಲಿ ಸಿಕ್ತು. ಅದೇ ಕಲರಲ್ಲಿ ಇದೆಯಾ ನೋಡ್ತೀರಾ? ರೆಡ್ಡಲ್ಲಿ ನಾಳೆ ನಾಡಿದ್ದು ನಾವು ಬರೋಕ್ಕಾಗಲ್ಲ. ಹಿಂಗಿದೆ. ರೆಡ್ ಚೆನ್ನಾಗಿ ಕಾಣಿಸ್ತೈತೆ ಇದಕ್ಕಿಂತ. ಅಲ್ಲ, ಚೆನ್ನಾಗಿತ್ತು. ಇದಷ್ಟು ಲುಕ್ ಅನ್ನಿಸ್ತಿಲ್ಲ. ಸೊ ಗೈಸ್, ಇವಾಗ ಸ್ಟ್ರೆಸ್ ಆಗ್ತಿದೆ. ನನ್ಗೆ ಅಂದ್ಕೊಂಡಿದ್ದೇನೂ ಸಿಗಲಿಲ್ಲ, ಹಂಗಾಗಿ ಈಗ ಮೊಬೈಲ್ ಬಿಡ್ಕೊಂಡು ನಿಂತಿದ್ದೀನಿ ಇಲ್ಲಿ. ನನಗೆ ಬೀಳ್ತಾರೆ. ಅಷ್ಟೊಂದು ಬರ್ತಾ ಇಲ್ಲ ಅಲ್ವಾ? ಹಾಂ, ಬರ್ತಾ ಇದೆ ಇವಾಗ. ಈಗ ಒಂಥರ ಶಾಂತಿ ಆಗ್ತಿದೆ ಗೈಸ್. ಐ ಥಿಂಕ್ ಇವಾಗ ನಂಗೆ ಅರ್ಥ ಆಗ್ತೈತೆ ಎಲ್ಲರೂ ಯಾಕೆ ಸ್ಮೋಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಹಿಂಗೆ ಮಾಡಿದಾಗ. ನೀವು ಹಿಂಗೆ ಮಾಡಿ ಗೈಸ್. ನಾನು ಸ್ಮೋಕ್ ಮಾಡಿ ಅಂತ ಹೇಳಿಲ್ಲ, ಈ ಥರ ಬಬಲ್ಸ್ ಬಿಡಿ ಅಂತ ಹೇಳಿದ್ದು. ನಮ್ಮಮ್ಮ ನೋಡ್ರಿ ಆಗ್ಲಿಸ್ತವ್ರೆ. ಸುಮ್ಮನೆ ಬಟ್ಟೆ ಎತ್ಕೊಂಬಂದಂಗೆ ಆಯ್ತದು. ಏನಾಗಲ್ಲ. ಮೇ ಬಿ ಮತ್ತೆ ನಾನು ನೆಕ್ಸ್ಟ್ ಜಯನಗರ ಎಲ್ಲರೂ ಶಾಪಿಂಗ್ ಹೋಗ್ತೀನಿ ಗೈಸ್. ಜಯನಗರ ಇಲ್ಲ ಮಲ್ಲೇಶ್ವರಂ. ನನಗೆ ಜ್ಯುವೆಲ್ರಿ ಬೇಕು. ಯಾ. ಸೊ ಗೈಸ್, ಇವಾಗ ಮನೆಗೆ ಹೊರಟ್ವಿ. ಆಟೋ ಸಿಕ್ತು. ಆ್ಯಂಡ್ ಅಮ್ಮಂಗೆ ಏನೂ ತೊಗೊಳಕ್ಕಾಗಲಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಅಮ್ಮ ನಾಳೆ ಊರಿಗೆ ಹೋಗ್ತಿದ್ದಾರೆ ಅನ್ಸುತ್ತೆ. ನಾಳೆ ನಾವು ಊರಿಗೆ ಹೋಗ್ತಿರೋದಮ್ಮ ನೀವು? ನಾಡಿದ್ದು. ಸೊ ನಂದು ನಾಳೆ ಸ್ಕಿನ್ ಟ್ರೀಟ್ಮೆಂಟ್ ಇದೆ. ಸೊ ನನ್ನ ಸ್ಕಿನ್ ಟ್ರೀಟ್ಮೆಂಟಲ್ಲಿ ಏನೇನು ಮಾಡಿಸ್ಕೊತೀನಿ ಅಂತ ನಾಳೆ ಬ್ಲಾಗಲ್ಲಿ ಬರುತ್ತೆ. ಸೊ ದಿಸ್ ವಾಸ್ ಸಮಥಿಂಗ್ ದಟ್ ಐ ವಾಸ್ ವೇಟಿಂಗ್ ಫಾರ್ ಎ ವೆರಿ ಲಾಂಗ್ ಟೈಮ್. ಐ ಹೋಪ್ ಇಟ್ ಟರ್ನ್ಸ್ ಔಟ್ ವೆಲ್.
ಆಟೋದಲ್ಲಿ ಹೋಗೋ ಮಜಾನೇ ಬೇರೆ ಗೈಸ್, ಒಂಥರ ಗಾಡಿ ಸಖತ್ತಾಗಿ ಬರುತ್ತೆ ಆಟೋಲಿ. ನಾನಂತೂ ಫಸ್ಟ್ ಜಿಮ್ಗೆ ಹೋಗ್ತಿದ್ನಲ್ಲ, ಸೊ ಅವಾಗ ನನ್ನ ಬೆಸ್ಟ್ ಪಾರ್ಟ್ ಆಫ್ ದ ಡೇ ಅಂತಂದರೆ ನಾನು 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಿದ್ದೆ. ಸೊ ಹಾಗಾಗಿ ಜಿಮ್ ಆದ ತಕ್ಷಣ ಅದೊಂದು ಫ್ರೆಶ್ ಫೀಲಿಂಗ್ ಇರುತ್ತಲ್ವಾ, ಇಟ್ಸ್ ಲೈಕ್ ಫುಲ್ ಎನರ್ಜಿ ಎಲ್ಲ ಹಾಕಿ ಲೈಕ್ ಯು ವಿಲ್ ಫೀಲ್ ಲೈಕ್ ವೆರಿ ಎನರ್ಜೆಟಿಕ್ ಆಫ್ಟರ್ ಜಿಮ್ ಸಮ್ ಟೈಮ್ಸ್. ಅಂದರೆ ಇಫ್ ಯು ಡೂಯಿಂಗ್ ಇಟ್ ಫಾರ್ ಎ ವೆರಿ ಲಾಂಗ್ ಟೈಮ್. ನನಗೆ ಆಟೋಲಿ ಕೂತ್ಕೊಂಡು ಆ ಸ್ವೆಟ್ಟೆಲ್ಲ ಆಗಿರುತ್ತಲ್ಲ ಫುಲ್ ತಣ್ಣಗೆ ಫೀಲ್ ಆಗೋದು. ಸೊ ಐ ಎಂಜಾಯ್ ಆಟೋ ಡ್ರೈವ್. ಸೊ 1/4 kg ಲೀಚಿ ಕೂಡ ತೊಗೊಂಡು ಬಂದೆ. ಸೊ ಯು ನೋ ಹೌ ಮಚ್ ಐ ಲೈಕ್ ಲೀಚಿ. ಸೊ ಇವಾಗ ಅದನ್ನು ತಿನ್ನಬೇಕು, ತಿಂದ್ಬಿಟ್ಟು ಮಲ್ಕೋಬೇಕು.